ಸಾಹಿತ್ಯ ಕನ್ನಡ ಹೋರಾಟಗಾರ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಸೆಪ್ಟೆಂಬರ್ 27ರಂದು ಬೆಳಗ್ಗೆ 10 ಗಂಟೆಗೆ ಪೂರತಿಪ್ಲಿ ಚಾಗಲ್ ಪಾರ್ವತಮ್ಮ ಬಸವಣ್ಣ ಪದವಿ ಮಹಾವಿದ್ಯಾಲಯ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ ಎಂದು ಎಸ್ಸಿಆರ್ಡಿ ಸೊಸೈಟಿ ಅಧ್ಯಕ್ಷ ಹಾಗೂ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಏಮ್ಸ್ ಹೋರಾಟಗಾರ ಡಾಕ್ಟರ್ ಬಸವರಾಜ್ ಕಾಳ್ಸ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಎಸ್ಸಿಆರ್ಡಿ ಸೊಸೈಟಿ ಅಧ್ಯಕ್ಷ ಹಾಗೂ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ ವಹಿಸಲಿದ್ದಾರೆ ಎಂದರು. ವಿಚಾರ ಸಂಕಿರಣದಲ್ಲಿ ಚಂಪಾ ಅವರ ಬದುಕು ಹಾಗೂ ಬರಹ ಕುರಿತು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವೀರೇಶ್ ಹುಲಿ ಅವರು ವಿಷಯ ಮಂಡಿಸಲಿದ್ದಾರೆ. ಚಂಪಾ ಅವರ ಕನ್ನಡ ಪರ ಹಾಗೂ ಸಾಮಾಜಿಕ ಹೋರಾಟಗಳ ಕುರಿತು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕೆ ಖಾದರ್ ಪಾಷಾ ಅವರು ವಿಷಯ ಮಂಡಿಸಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಪಿ ಬಸವರಾಜ್, ಎಸ್ಸಿಆರ್ಡಿ ಸೊಸೈಟಿ ಕಾರ್ಯದರ್ಶಿ ಬಸವರಾಜ್ ಎಲಿ, ಪ್ರಜಾಪ್ರಸಿದ್ಧ ಪತ್ರಿಕೆ ಉಪಸಂಪಾದಕ ರಘುನಾಥ ರೆಡ್ಡಿ ಮನ್ಸ್ಲಾಪುರು, ಚಿತ್ರಕಲಾ ಶಿಕ್ಷಕ ಬಸವರಾಜ್ ವೀರಣ್ಣ ನವಲಿ, ನಡಿಗಾಡು ಕನ್ನಡ ಸಂಘ ಗೌರವಾಧ್ಯಕ್ಷ ರಾಮಲಿಂಗಪ್ಪ ಕುಣಸಿ, ಯುವ ಕವಿ ಎಂಬಿ ನರಸಿಂಹಲು ವಡವಾಟಿ, ಕನ್ನಡ ಸಂಘ ಕ್ರಿಯಾ ಸಮಿತಿ ಉಪಾಧ್ಯಕ್ಷ ರಾಮಣ್ಣ ಮ್ಯಾದರ್, ನಿವೃತ್ತ ಶಿಕ್ಷಕ ಸಿದ್ದರಾಮಪ್ಪ ಮಾಲಿಪಾಟೀಲ್ ಅವರು ಆಗಮಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಅವರ ಉಪಸ್ಥಿತಿ ವಹಿಸಲಿದ್ದಾರೆ. ಪಿಸಿಪಿಬಿ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಎಂಬಿ ಮಾರುತಿ ಅವರು ನಿರೂಪಿಸಲಿದ್ದಾರೆ ಎಂದು ತಿಳಿಸಿದರು. ಇದರ ಎರಡು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 27ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥವರು ನಮ್ಮ ಹೊಸಮನಿ ಪ್ರಕಾಶ್ ಅಂತವರು ಕಳೆದ 15 ವರ್ಷಗಳಿಂದ ಸಾಹಿತ್ಯಿಕ ಪುಸ್ತಕ ಬಿಡುಗಡೆ ಆಗಿರ್ಬೋದು ಅಥವಾ ಅನೇಕ ಸಾಮಾಜಿಕ ಮತ್ತು ಸಾಹಿತ್ಯಿಕವಾಗಿ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಸಾಹಿತಿಗಳನ್ನಾಗಿರ್ಬೋದು, ಹೋರಾಟಗಾರರನ್ನಾಗಿರ್ಬೋದು, ರಾಯಚೂರು ಜಿಲ್ಲೆಗೆ ಪರಿಚಯಿಸ್ತಕ್ಕಂಥ ಮತ್ತು ಅವರ ಕುರಿತಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರ್ತಕ್ಕಂಥ ಹಾಗೆಯೇ ನಮ್ಮ ಸೇವಾ ಪಿಸಿಪಿಬಿ ಮಹಾವಿದ್ಯಾಲಯವು ಕಳೆದ 20 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥ ಸಂಸ್ಥೆ. ನಮ್ಮಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಇರೋದರಿಂದ, ಸ್ನಾತಕೋತ್ತರ ಪದವಿ ಇರೋದರಿಂದ ಮಹಾವಿದ್ಯಾಲಯಗಳ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. ನಮಗೆಲ್ಲರಿಗೂ ಗೊತ್ತೇ ಇದೆ, ಇಡೀ ಕರ್ನಾಟಕದಲ್ಲಿ ಚಂಪಾ ಅಂತೇಳಿನೇ ಮನೆ ಮಾತಾಗಿರ್ತಕ್ಕಂಥವ್ರು. ಅವರು ಇವತ್ತು ನಮ್ಮೊಂದಿಗಿಲ್ಲ. ಕಳೆದ 2 ವರ್ಷಗಳಿಂದ ಅವರು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳು, ಗೋಕಾಕ ಮಾದರಿಯ ಹೋರಾಟಗಳಿಂದ ಭಾಗವಹಿಸುವಿಕೆಯಿಂದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಯಾವುದೇ ಸರ್ಕಾರ ಇರ್ಬೋದು, ಸಮಾಜ ಸಂಸ್ಥೆಗಳು ಯಾವುದೋ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು 2 ಗಂಟೆಗೆ ನಮ್ಮ ಸೇವಾ ಪಿಸಿಪಿಬಿ ಮಹಾವಿದ್ಯಾಲಯದ ಆವರಣದಲ್ಲಿ ಈ ಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಬಸವರಾಜ್ ಕಾಳ್ಸ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು. ಹಾಗೆಯೇ ಈ ಕಾರ್ಯಕ್ರಮದ 2 ಗೋಷ್ಠಿಗಳು ಬಹಳ ಪ್ರಮುಖವಾಗಿ ಗೋಷ್ಠಿಗಳನ್ನು ಇಟ್ಟಿದ್ದೇವೆ. ಒಂದು ಚಂದ್ರಶೇಖರ್ ಪಾಟೀಲ್ ಅವರ ಬದುಕು ಮತ್ತು ಬರಹ ಕುರಿತಾಗಿ ಶ್ರೀ ವೀರೇಶ್ ಹುಲಿ ಪ್ರಾಧ್ಯಾಪಕರು, ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಇವರ ಕುರಿತಾಗಿ ಬದುಕು ಮತ್ತು ಬರಹ ಕುರಿತಾಗಿ ಒಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ಹಾಗೆಯೇ ಇವರ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಹೋರಾಟದ ಬದುಕಿತ್ತು. ಕನ್ನಡ ಪರ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳು ಯಾವ ರೀತಿ ಇತ್ತು, ಅದು ನಮ್ಮ ಪ್ರಸ್ತುತ ದಿನಮಾನಗಳಲ್ಲಿ ಅವರ ಹೋರಾಟದ ಒಂದು ಭಾಗವಾಗಿದೆ. ಅವರ ವಿಚಾರ ಚಿಂತನೆಯನ್ನು ಹೋರಾಟದ ಒಂದು ಮುಖೇನವಾಗಿ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ಈ ಸಂದರ್ಭದಲ್ಲಿ ಸಿಂಧನೂರಿನ ಒಂದು ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಖಾದರ್ ಪಾಷಾ ಅವರು, ಕನ್ನಡ ಪ್ರಾಧ್ಯಾಪಕರು, ಅವರು ಈ ಗೋಷ್ಠಿಯನ್ನು 2ನೇ ಗೋಷ್ಠಿಯನ್ನು ನಡೆಸಿಕೊಂಡಿದ್ದಾರೆ. ಸಂಸ್ಥೆ ರಘುನಾಥ ರೆಡ್ಡಿ ಮನ್ಸ್ಲಾಪುರ
ಉಪಸಂಪಾದಕರು ಪ್ರಜಾಪ್ರಸಿದ್ಧ ದಿನಪತ್ರಿಕೆಯವರು, ಹಾಗೆಯೇ ಶ್ರೀ ರಾಮಲಿಂಗಪ್ಪ ವಂಶಿಯವರು, ಎಂಜಿ ಈ ಸಂದರ್ಭದಲ್ಲಿ ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಸೇರಿದಂತೆ ಇತರರಿದ್ದರು.